ಸಸ್ಯದ ಬೆಳವಣಿಗೆ ಹಾರ್ಮೋನುಗಳು. ವಿಭಿನ್ನ ಸಸ್ಯ ಹಾರ್ಮೋನುಗಳು ಬೆಳವಣಿಗೆ, ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯಿಸುವಿಕೆಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುತ್ತವೆ. ಈ ಸಸ್ಯದ ಹಾರ್ಮೋನುಗಳು ಸಸ್ಯಗಳಿಗೆ ಬೆಳವಣಿಗೆ, ಅಭಿವರ್ಧನೆ, ಪರಿಸರಕ್ಕೆ ಪ್ರತಿಕ್ರಿಯಿಸುವಿಕೆಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುತ್ತವೆ. ಅವು ತಮ್ಮ ಕ್ರಿಯೆ ನಡೆಸುವ ಸ್ಥಳಗಳಿಂದ ದೂರದಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ ಮತ್ತು ಕಾರ್ಯನಿರ್ವಹಿಸುವ ಸ್ಥಳಕ್ಕೆ ವಿಸರಣೆಗೊಳ್ಳುತ್ತವೆ. ಸಸ್ಯ ಹಾರ್ಮೋನುಗಳಿಗೆ ಫೈಟೋಹಾರ್ಮೋನುಗಳು ಎಂದು ಹೆಸರಿದೆ. ಈ ಹಾರ್ಮೋನುಗಳು ಸಾವಯವ ಸಂಯುಕ್ತಗಳಾಗಿವೆ. ಈ ಸಸ್ಯ ಹಾರ್ಮೋನುಗಳಲ್ಲಿ 5 ಪ್ರಮುಖ ಹಾರ್ಮೋನುಗಳಿವೆ. ಅವುಗಳನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ಸಸ್ಯವನ್ನು ಬೆಳವಣಿಗೆ ವೃದ್ಧಿಸುವ ಹಾರ್ಮೋನುಗಳು. ಸಸ್ಯ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನುಗಳು. ಸಸ್ಯ ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನುಗಳಿಗೆ ಉದಾಹರಣೆ ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್. ಇವುಗಳ ಕಾರ್ಯ ಕೋಶ ವಿಭಜನೆ, ಕೋಶಗಳ ಉದ್ದ, ದಪ್ಪಗಳ ಹೆಚ್ಚಳ ಮತ್ತು ವಿಭೇದವನ್ನು ಹೆಚ್ಚಿಸುವುದು. ಪ್ರಕಾಂಡದ ಪ್ರಕಾಶಾನುವರ್ತನೆಯನ್ನು ಪ್ರೇರೇಪಿಸುವುದು, ಅಂದರೆ ಸಸ್ಯದ ಫೋಟೋಟ್ರೋಪಿಸಮ್ ಅನ್ನು ಪ್ರೇರೇಪಿಸುತ್ತದೆ. ಬೇರು, ಹೂವು ಮತ್ತು ಮೊಗ್ಗುಗಳ ಬೆಳವಣಿಗೆಗೆ ಉತ್ತೇಜಿಸುವುದು. ಅನಿಷೇಕ ಫಲವನ್ನು ಪ್ರೇರೇಪಿಸುವುದು. ಸಸ್ಯ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನುಗಳಾದ ಅಬ್ಸಿಸಿಕ್ ಆಮ್ಲ ಮತ್ತು ಇಥಿಲೀನ್. ಇವು ಎಲೆ, ಹೂವು, ಹಣ್ಣುಗಳ ಅಕಾಲದಲ್ಲಿ ಉದುರುವುದನ್ನು ನಿಯಂತ್ರಿಸುತ್ತವೆ. ಬೀಜಗಳ ಮತ್ತು ಮೊಗ್ಗುಗಳ ಸುಪ್ತಾವಸ್ಥೆಯನ್ನು ತಡೆಯುವುದು. ಎಲೆಗಳ ವಯೋಗತಿಯನ್ನು ಮುಂದೂಡುವುದು. ಪತ್ರರಂಧ್ರಗಳ ತೆರೆಯುವ ಮತ್ತು ಮುಚ್ಚುವ ಕ್ರಿಯೆಯನ್ನು ನಿಯಂತ್ರಿಸುವುದು.